ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೇಗ್ ನಡೀತಾ ಇದೆ ನಿಮ್ಮ ಡಯಟ್? ಕಮೆಂಟ್ ಅಲ್ಲಿ ತಿಳಿಸಿ ಏನ್ ಮಾಡ್ತಾ ಇದ್ದೀರಾ ಅನ್ನೋದನ್ನ. ಹಾಗೆ ನನ್ನ ಡಯಟ್ ಎಂದಿನಂತೆ ನಡೀತಾ ಇದೆ. ಡಿಫರೆನ್ಸ್ ಅಂತ ಹೇಳಿದ್ರೆ ಸ್ವಲ್ಪ ವೆಯ್ಟ್ ಕಡಿಮೆ ಆಗಿದೆ. ನಿಮ್ಗೆ ಈಗ ಪೀರಿಯಡ್ಸ್ ನಂದು ನಡೀತಾ ಇರುವ ಕಾರಣ ನಾನು ವೆಯ್ಟ್ ಅನ್ನ ತೋರಿಸ್ತಾ ಇಲ್ಲ. ಒಂದ್ ಸ್ವಲ್ಪ ಕಡಿಮೆ ಹೆಚ್ಚು ಆಗ್ತಾನೆ ಇರ್ತದೆ. ಹಾಗೆ ಒಂದು ವಾರ ಬಿಟ್ಟು ಡೈಲಿ ನಿಮ್ಗೆ ಅಪ್ಡೇಟ್ ಕೊಡ್ತೇನೆ. ವೆಯ್ಟ್ ಎಷ್ಟು ಕಮ್ಮಿ ಆಯ್ತು, ಒಂದ್ ತಿಂಗಳು ಕಂಪ್ಲೀಟ್ ಆಗ್ಲಿ. ಈಗ ಇವತ್ತು 28ನೇ ದಿವಸದ ವೆಯ್ಟ್ ಲಾಸ್ ಜರ್ನಿಗೆ ನಿಮ್ಗೆಲ್ರಿಗೂ ಸ್ವಾಗತ. ಮಾರ್ನಿಂಗ್ ಡ್ರಿಂಕ್ ಮಾಡ್ಕೊಂಡೆ. ಅದೇ ಮಾರ್ನಿಂಗ್ ವೆಯ್ಟ್ ಲಾಸ್ ಪೌಡರ್ ನಾನು ಮಾಡ್ಕೊಂಡಿದ್ದು ಒಂದು ವಾರ ಆಯ್ತಿದೆ ಡ್ರಿಂಕ್ ಕುಡಿಯೋದು. ಇದು ಕುಡಿಯೋದ್ರಿಂದ ಬ್ಲೋಟಿಂಗ್ ಕಡಿಮೆ ಆಗ್ತದೆ, ಆಸಿಡಿಟಿ, ಗ್ಯಾಸ್ ಆದಾಗೆ ಆಗೋದು ಅಂತದೆಲ್ಲ ಕಡಿಮೆ ಆಗ್ತದೆ ಈ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಅನ್ನ ಕುಡಿಯೋದ್ರಿಂದ. ಯಾವ್ದೆಲ್ಲ ಐಟಮ್ ಹಾಕಿದ್ದೇನೆ ಏನು ಅಂತ ಹೇಳಿ ವಿಡಿಯೋ ಮಾಡಿದ್ದೇನೆ 1 ವೀಕ್ ಬ್ಯಾಕ್. ಹಾಗೆ ನಾನು ನಿನ್ನೆ ನಿಮ್ಗೆ ಒಂದು ಮಸಾಲ ರೊಟ್ಟಿ ತೋರಿಸಿದ್ದೆ ಅಲ್ಲ, ಅದೇ ಹಿಟ್ಟಿತ್ತು. ಹಾಗಾಗಿ ಅದೇ ರೊಟ್ಟಿಯನ್ನ ಇವತ್ತು ಬ್ರೇಕ್ಫಾಸ್ಟಿಗೆ ತಗೊಂಡೆ. ಒಂದು ರೊಟ್ಟಿ ಹಾಗೆ ಪಪ್ಪಾಯ, ಒಂದು ಟೀ, ಇದಾಗಿತ್ತು ನನ್ನ ಬ್ರೇಕ್ಫಾಸ್ಟ್. ಇಲ್ಲಿ 1 ಅಥವಾ 2 ರೊಟ್ಟಿಯನ್ನು ಕೂಡ ನೀವು ಬ್ರೇಕ್ಫಾಸ್ಟ್ಗೆ ಬೇಕಾದ್ರೆ ತಗೊಳ್ಬಹುದು, ನಿಮ್ಗೆ ಸಾಕಾಗ್ಲಿಲ್ಲ ಅಂದ್ರೆ. ಅದಾದ ನಂತರ ನಾನು ಮಧ್ಯಾಹ್ನದ ಲಂಚ್ ಪ್ರಿಪರೇಷನ್ ಅಲ್ಲಿದ್ದೆ. ಹಾಗೆ ಅರ್ಧ ಲೀಟರ್ ಹಾಲನ್ನ ನಾನು ಪನೀರ್ ಮಾಡ್ಕೊಳ್ಳುವ ಅಂತೇಳಿ ಒಂದು ಪನೀರ್ ಮೇಕರ್ ಕೂಡ ಮೀಶೋದಿಂದ ಆರ್ಡರ್ ಮಾಡ್ಕೊಂಡಿದ್ದೆ. 150 ರುಪೀಸ್ ಏನದು ಅಷ್ಟೇ, ತುಂಬಾ ಕಾಸ್ಟ್ಲಿ ಏನೂ ಇಲ್ಲ. ಹೇಗಾಗ್ತದೆ ನೋಡುವ ಅಂತ ಹೇಳಿ ಆರ್ಡರ್ ಮಾಡ್ಕೊಂಡೆ. ತುಂಬಾ ಚೆನ್ನಾಗಿದೆ, ತುಂಬಾ ಈಸಿ ಅನಿಸ್ತದೆ. ಬಟ್ಟೆಯಲ್ಲೆಲ್ಲ ಹಾಕಿ ಕಟ್ಟೋದು ಅದೆಲ್ಲ ಯಾವ ಕೆಲ್ಸನೂ ಇಲ್ಲ ನೋಡಿ. ಈ ತರ ಇರುತ್ತೆ. ನೀವು ಕೂಡ ಬೇಕಾದ್ರೆ ಮೀಶೋದಿಂದ ಬೈ ಮಾಡ್ಕೊಳ್ಳಿ. ಪನೀರ್ ಮೇಕರ್ ಅಂತ ಹೇಳಿದ್ರೆ ತೋರಿಸ್ತದೆ ಅದು. ಹಾಗೆ ಇದಕ್ಕೆ ಹಾಕ್ಬಿಟ್ಟು ಈ ತರ ಪ್ರೆಸ್ ಮಾಡೋದು. ನಾನು ಬರೀ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡಿದ್ದೆ, ಅರ್ಧ ಲೀಟರ್ ಹಾಲಿದಷ್ಟೇ ಮಾಡಿದ್ದಷ್ಟೇ, ಜಸ್ಟ್ ಒಂದು ನೋಡುವ ಅಂತೇಳಿ. ನೀವು 1 ಲೀಟರ್ 1.5 ಲೀಟರ್ ಹಾಲಿಂದೆಲ್ಲ ಹಾಕಿದ್ರೆ ಇದರಲ್ಲಿ ಫುಲ್ ಆಗಿ ದಪ್ಪಕ್ಕೆ ನೀವು ಪನ್ನೀರನ್ನ ತೆಕ್ಕೊಳ್ಬಹುದು. ತುಂಬಾ ಈಸಿ ಪನ್ನೀರ್ ಮೇಕಿಂಗ್. ನಾವು ಮನೆಯಲ್ಲೇ ಪನ್ನೀರ್ ಮಾಡಿದ್ರೆ ತುಂಬಾನೇ ಒಳ್ಳೇದು. ಹಾಗಾಗಿ ಈ ತರ ಇಷ್ಟು ಪನ್ನೀರ್ ಮಾಡಿದ್ರೆ ಒಂದ್ಸಲಕ್ಕೆ 2 ಸಲಕ್ಕೆ ಒಬ್ರಿಗೆ ಸಾಕಾಗ್ಬೋದು ಅಷ್ಟೇ. ಅದ್ ಕಾರಣ 1.5 ಲೀಟರ್ ಹಾಲು ಇದ್ರೆ ನೀವು ಮನೆಯಲ್ಲೇ ಮಾಡ್ಕೊಳ್ಬಹುದು ಆರಾಮ್ಸೆ. ನಾನು ಮಾಡಿದಂದ್ರೆ ಹಾಲನ್ನ ಕುದಿಸಿ ಆಮೇಲೆ ಅದಕ್ಕೆ ಲಿಂಬೆ ಹುಳಿಯನ್ನ ಹಿಂಡ್ಕೊಳ್ಳೋದು. ಕೆಲವರು ವಿನೆಗರ್ ಹಾಕ್ತಾರೆ, ಇನ್ ಕೆಲವರು ಮೊಸರನ್ನ ಹಾಕೊಳ್ತಾರೆ. ಹಾಗೆ ನಾನು ಹೀರೆಕಾಯಿ ಹಾಗೆ ಹೆಸರು ಕಾಳು ಹಾಕಿ ಪಲ್ಯ ಮಾಡಿದ್ದು. ಮೊಳಕೆ ನೆನೆಸಿ ಮೊಳಕೆ ಬರ್ಸಿದಂತಹ ಹೆಸರು ಕಾಳು ಒಂದ್ ಸ್ವಲ್ಪ ಮೊಳಕೆ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಅದನ್ನ ಈ ಪಲ್ಯದ ಜೊತೆ ಮಿಕ್ಸ್ ಮಾಡಿದೆ. ಯಾಕೆಂದ್ರೆ ಬರೀ ಹೀರೆಕಾಯಿ ಆದ್ರೆ ನಮ್ಗೆ ಅದ್ರಲ್ಲಿ ಏನು ಇಲ್ಲ, ಫೈಬರ್ ಮಾತ್ರ ಇರೋದು. ಹೆಸರು ಕಾಳು ಹಾಕಿತ್ತಂದ್ರೆ ಪ್ರೋಟೀನ್ ಇರ್ತದೆ. ನಾನು ಮೊನ್ನೆ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೇನೆ, ನಮ್ಮ ಊಟದಲ್ಲಿ ಪ್ರೋಟೀನ್ ಇರಬೇಕು, ಕಾರ್ಬ್ ಇರಬೇಕು ಅಂತ ಹೇಳಿ. ಇಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ ನೋಡಿ. ಇದರಲ್ಲಿ ಕಾರ್ಬ್ ಇದು ಅನ್ನದಲ್ಲಿ ನಾನು ರಾಜ್ಮುಡಿ ರೈಸನ್ನು ಯೂಸ್ ಮಾಡ್ತಾ ಇದ್ದೇನೆ ಈಗ. ಇದರಲ್ಲಿ ಕಾರ್ಬ್ ಇದೆ. ಹಾಗೆ ಪ್ರೋಟೀನ್ಗೆ ನಿಮಗೆ ಮೊಸರಲ್ಲಿ ಪ್ರೋಟೀನ್ ಇದೆ. ಹಾಗೆ ಪಲ್ಯದಲ್ಲಿ ನಾನು ಹೆಸರು ಕಾಳನ್ನು ಮೊಳಕೆ ಬರೆಸಿ ಹಾಕ್ಕೊಂಡಿದ್ದೇನೆ, ನೆನೆಸಿಬಿಟ್ಟು ಬೇಯಿಸಿ. ಪಲ್ಯದ ಜೊತೆ ಇಲ್ಲಿ ಹೀರೆಕಾಯಿ ಪಲ್ಯ, ಅದ್ರ ಜೊತೆ ಹೆಸರು ಕಾಳನ್ನು ಬೇಯಿಸ್ಕೊಂಡು ಸೇರಿಸ್ಕೊಂಡಿದ್ದೇನೆ. ಹಾಗಾಗಿ ಈ ಹೆಸರು ಕಾಳಲ್ಲೂ ಪ್ರೋಟೀನ್ ಇದೆ. ಹಾಗೆ ತೊಗರಿಬೇಳೆ ಹಾಕಿ ಸಾರು ಮಾಡ್ಕೊಂಡಿದ್ದೇನೆ, ಟೊಮೆಟೊ ಸಾರು. ಈ ಸಾರಲ್ಲಿ ಕೂಡ, ದಾಲಲ್ಲಿ ಕೂಡ ನಿಮಗೆ ಪ್ರೋಟೀನ್ ಅಂಶ ಸಿಗುತ್ತೆ. ಎಲ್ಲದರಲ್ಲಿ ಸೇರಿ ಪ್ರೋಟೀನು ಇದೆ, ಕಾರ್ಬು ಇದೆ, ಹಾಗೆ ಫೈಬರ್ ಕೂಡ ಇದೆ. ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಹಾಗಾಗಿ ಇದರಲ್ಲಿ ಫೈಬರ್ ಕೂಡ ಇದೆ. ಫೈಬರ್ ನಿಮಗೆ ಇದರಲ್ಲಿ ಕೂಡ ಫೈಬರ್ ತರಕಾರಿಯಲ್ಲಿ ಕೂಡ ಸಿಗ್ತದೆ, ಅನ್ನದಲ್ಲೂ ಫೈಬರ್ ಸಿಗ್ತದೆ. ಟೋಟಲ್ ಆಗಿ ಎಲ್ಲ ಆಹಾರದಲ್ಲಿ ಎಲ್ಲನೂ ಇದೆ. ನಮ್ಗೆ ಎಷ್ಟು ಬೇಕು ಪ್ರೋಟೀನು ಅಷ್ಟನ್ನು ತಗೊಳ್ಳೋದು. ಇಲ್ಲಿ ಜಾಸ್ತಿ ನೀವು ಎಕ್ಸಸೈಸ್ ಎಲ್ಲ ಮಾಡ್ತಿದ್ದೀರಾ, ತುಂಬ ಹೆವಿ ಇಂಟೆನ್ಸಿಟಿ ಆಫ್ ವರ್ಕ್ ಅಂತ ಹೇಳಿ ಆ ಥರ ಏನಾದರೂ ತುಂಬ ವರ್ಕೌಟ್ ಎಲ್ಲ ಮಾಡ್ತಿದ್ರೆ ನೀವು ಪ್ರೋಟೀನ್ ಜಾಸ್ತಿ ತಿನ್ನಬೇಕು. ಇಲ್ಲಿ ಸ್ವಲ್ಪ ಎಗ್ ಬೇಕಾದರೆ ಇನ್ನೂ ಆ್ಯಡ್ ಮಾಡ್ಕೊಳ್ಬೋದು. ಎಗ್ಗು ತಿನ್ನುವವರಾಗಿದ್ದರೆ ನೀವು ಒಂದು ಬಾಯ್ಲ್ ಮಾಡ್ಕೊಂಡಂತಹ ಎಗ್ಗನ್ನು ಸೇರಿಸ್ಕೊಳ್ಬೋದು. ಜೊತೆಗೆ ವೆಜಿಟೇರಿಯನ್ ಆದರೆ ಪನ್ನೀರ್ ಸೇರಿಸ್ಕೊಳ್ಬೋದು. ಆ ಥರ ಇದಾಗಿತ್ತು ನನ್ನ ಇವತ್ತಿನ ಲಂಚ್ ಆದ ನಂತರ ನೆಕ್ಸ್ಟ್ ಈವ್ನಿಂಗಿಗೆ ಅಂತ ಹೇಳಿ ಪೇರಳೆ ತಗೊಂಡೆ. ಸೀಬೆಕಾಯಿ ಅಂತ ಹೇಳಿ ಹೇಳ್ತಾರೆ, ಗುವಾ. ಇದ್ರಲ್ಲಿ ತುಂಬಾನೇ ಫೈಬರ್ ಇದೆ. ಒಂದು ಪೇರಳೆ ತಿಂದ್ರೆ ನಿಮಗೆ ಒಂದು 4 ಗ್ರಾಮ್ ಅಷ್ಟು ಫೈಬರ್ ಸಿಗ್ತದೆ. ನಾನು ಮೊನ್ನೆ ಚೆಕ್ ಮಾಡಿದೆ. ಆದ ಕಾರಣ ನೀವು ಫೈಬರ್ಗೆ ಬೇಕಾಗಿ ಪೇರಳೆಯನ್ನ ತಿನ್ಬೋದು. ಹೊಟ್ಟೆ ತುಂಬುತ್ತದೆ, ರುಚಿ ಇರ್ತದೆ. ಈವ್ನಿಂಗ್ ಸ್ನಾಕ್ಸ್ ಆಗಿ ತಗೊಂಡೆ. ಹಾಗೆ ಇವತ್ತು ಒಂದು ಹೈ ಪ್ರೋಟೀನ್ ದೋಸೆ ಹಿಟ್ಟನ್ನ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಒಂದ್ 4 ಚಮಚ ಆಗುವಷ್ಟು ನೆನೆಸಿದಂತಹ ಕೆಂಪು ಕಡ್ಲೆ, ಹಾಗೆ ಒಂದು
ಬೌಲ್ ಅಷ್ಟು ನಾನು ಮೊಳಕೆ ಬರಿಸಿದಂತಹ ಹೆಸರು ಕಾಳು ಹಾಕಿಟ್ಟಿದ್ದೇನೆ. 4 ಚಮಚ ಕಡಲೆ ಹುಡಿ ಹಾಕೊಂಡಿದ್ದೇನೆ. ಸ್ವಲ್ಪ 2 ಚಮಚದಷ್ಟು ಅಕ್ಕಿ ಹುಡಿ ಹಾಕೊಂಡಿದ್ದೇನೆ. ಒಂದು ಹಸಿ ಮೆಣಸು, ಶುಂಠಿ, ರುಚಿಗೆ ಎಷ್ಟು ಉಪ್ಪು ಬೇಕು ಹಾಕೊಂಡು ಗ್ರೈಂಡ್ ಮಾಡ್ಕೊಂಡದ್ದು. ಇದು ಕೆಂಪು ಕಡಲೆ ಹಾಕಿದ್ದೀರಾ ನೀವು, ಒಳ್ಳೆ ಪ್ರೋಟೀನ್ ಸಿಗ್ತದೆ ನಿಮಗೆ ಕಡಲೆಯಲ್ಲಿ. ಹಾಗೆ ಮೊಳಕೆ ಬರಿಸಿದಂತಹ ಹೆಸರು ಕಾಳು ಇದೆ, ಹಾಗೆ ಒಂದ್ ಸ್ವಲ್ಪ ಕಡಲೆ ಹುಡಿ ಹಾಕಿದ್ದೇನೆ. ಎಲ್ಲವೂ ಕೂಡ ಸೇರಿ ಒಳ್ಳೆ ಹೈ ಪ್ರೋಟೀನ್ ದೋಸೆ ಹಿಟ್ಟಿದು. ಇದನ್ನ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಗೆ ಮಾಡಬಹುದು, ಬೇಕಾದ್ರೆ ಲಂಚ್ ಕೂಡ ತಗೊಳ್ಬಹುದು, ಅಥವಾ ಡಿನ್ನರ್ಗೆ ಕೂಡ ಮಾಡ್ಕೊಳ್ಬಹುದು. ನಮ್ಗೆ ಪ್ರೋಟೀನ್ ಕಡಿಮೆ ಆಗ್ತದಂತ ಅನ್ಸಿದಾಗ ಈ ರೀತಿ ಮಾಡ್ಕೊಳ್ಬಹುದು. ಬರೇ ಕಡ್ಲೆಯನ್ನ ಬೇಯಿಸಿ ತಿನ್ನೋದು ಅಂತ ಹೇಳಿದ್ರೆ ಪ್ರತಿ ಸಲ ಬೋರ್ ಆಗ್ತದೆ, ಬೇಜಾರಾಗ್ತದೆ. ಅಯ್ಯೋ ಎಷ್ಟು ಕಡ್ಲೆ ತಿನ್ನೋದು ಅಂತ ಅನಿಸ್ತದೆ ಈ ಒಂದು ಡಯಟ್ ಜರ್ನಿಯಲ್ಲಿ. ಅದಕ್ಕೆ ನನ್ಗೆ ದೋಸೆ ಇಷ್ಟ, ಹಾಗಾಗಿ ನಾನು ದೋಸೆ ಮಾಡ್ಕೊಂಡು ತಿನ್ನುವ ಅಂತ ಹೇಳಿ ದೋಸೆ ಮಾಡಿದೆ. ಹೆಸರು ಕಾಳಾದ್ರೂ ಅಷ್ಟೇ, ಹಸಿ ಮೊಳಕೆ ಬರಿಸಿದ್ದನ್ನೇ ಹಸಿಯಾಗಿ ಎಷ್ಟು ತಿನ್ನೋದು, ಅದು ಕೂಡ ನಮ್ಗೆ ಒಂದು ಹೇಳ್ತಾರಲ್ಲ ಸಾಕಾಗ್ತದೆ. ಡೈಲಿ ಹೆಸರು ಕಾಳು ತಿನ್ನೋದು, ಮೊಳಕೆ ಬರಿಸಿ ಹಸಿ ತಿನ್ನೋದು, ಸಲಾಡ್ ತಿನ್ನೋದು ಅನ್ನುವಾಗ ಈ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಬೇಜಾರ್ ಬರ್ತದೆ. ಅದಕ್ಕೋಸ್ಕರ ನಾನು ಒಂದ್ ಸ್ವಲ್ಪ ದೋಸೆ ನಂಗೆ ತುಂಬಾ ಇಷ್ಟ ಅಂತ ಹೇಳಿ ದೋಸೆಲಿ ಮಾಡ್ಕೊಳುವ ಅಂತ ಹೇಳಿ ಈ ರೀತಿ ಮಾಡ್ಕೊಂಡೆ. ಪನ್ನೀರ್ ನೋಡಿ ಗಟ್ಟಿಯಾಗಿದೆ, ನಾನು ಫ್ರೀಜರ್ ಅಲ್ಲಿ ಇಟ್ಟಿದ್ದೆ, ಗಟ್ಟಿಯಾಗಿದೆ. ಸ್ವಲ್ಪ ಹೊತ್ತು ಹೊರಗಿಟ್ರೆ ಕರೆಕ್ಟ್ ಆಗ್ತದೆ. ಇದನ್ನ ಹುಡಿ ಮಾಡ್ಕೊಂಡು ದೋಸೆಗೆ ಮೇಲಿಂದ ಸ್ವಲ್ಪ ಹಾಕುವ, ಇನ್ನೂ ಕೂಡ ಹೈ ಪ್ರೋಟೀನ್ ಆಗ್ತದೆ ಅಂತ ಹೇಳಿ ಅನ್ಕೊಂಡೆ. ತುಂಬಾ ಚೆನ್ನಾಗಿ ಬರ್ತದೆ. ನಾನು ಅದಕ್ಕೆ ಸ್ವೀಟಿಗೆಲ್ಲ ಗೆರೆ ಹಾಕಿ ಇಡುವ ಹಾಗೆ ಪನ್ನೀರ್ ಕೂಡ ಗೆರೆ ಹಾಕಿ ಇಟ್ಟಿದ್ದೆ ನೋಡಿ, ಈ ರೀತಿ ಬರ್ತದೆ. ಇದನ್ನ ಕೆಳಗೆ ಫ್ರೀಜರ್ ಇಂದ ಕೆಳಗೆ ಇಟ್ರೆ ಇನ್ನು ನಿಮ್ಗೆ ಸಾಫ್ಟ್ ಆಗಿ ಬರ್ತದೆ. ಫ್ರೀಜರ್ ಅಲ್ಲಿ ಇಟ್ಟ ಕಾರಣ ಅದು ಗಟ್ಟಿಯಾಗಿದೆ. ಎಷ್ಟು ಚಂದವಾಗಿ ಮನೆಯಲ್ಲಿ ನಾವು ಪನ್ನೀರನ್ನ ಮಾಡ್ಕೊಳ್ಬಹುದು. ನಾನಿನ್ನು ಮನೆಯಲ್ಲೇ ಪನ್ನೀರ್ ಮೇಕರ್ ಇದ್ದ ಕಾರಣ ಮನೆಯಲ್ಲೇ ಮಾಡುವ ಅಂತ ಹೇಳಿ ಅನ್ಕೊಂಡಿದ್ದೇನೆ. ಮನೆಗೆ ಹಾಲು 1/2 ಲೀಟರ್ ತರುವಲ್ಲಿ ಜಾಸ್ತಿ 2 ಲೀಟರ್ ಹಾಲು ತಕೊಂಡ್ ಬಂದ್ರೆ ಆಯ್ತು. ಪನ್ನೀರಿಗೆ ಕೂಡ ಒಂದು ಸ್ವಲ್ಪ 100 ಗ್ರಾಮ್ ಪನ್ನೀರ್ ತರುದಾದ್ರೂ ನಾವು 120 ರೂಪಾಯಿ ಎಲ್ಲ ಕೊಡ್ಬೇಕು ಹೊರಗಡೆ. ಅದ್ರಲ್ಲೇ ಹಾಲು ತಕೊಂಡು ಮಾಡುವ ಅಂತ ಹೇಳಿ. ಇಲ್ಲ ಅಂತ ಹೇಳಿದ್ರೆ ಅವರು ಯಾವ ಹಾಲಲ್ಲಿ ಮಾಡ್ತಾರ, ಹೈ ಫ್ಯಾಟ್ ಎಲ್ಲ ಇರ್ತದೆ. ಬೇರೆ ಹಾಲು ನಾವು ಹೊರಗಡೆಯಿಂದ ಪನ್ನೀರ್ ತಂದಾಗ ಹೈ ಫ್ಯಾಟ್ ಇರುವ ಕಾರಣ ನಾವು ಅದನ್ನ ಈಗ ಬೇಕಾದ್ರೆ ಕೆನೆ ಬರುವಂತ ಹಾಲಾಗಿದ್ರೆ ಆ ಹಾಲನ್ನ ಕುದಿಸಿ ಅದರ ಕೆನೆ ಎಲ್ಲ ತೆಗೆದು ಉಳ್ದ ಹಾಲಿಗೆ ಲೆಮನ್ ಅನ್ನ ಹಿಂಡ್ಕೊಂಡು ಆಮೇಲೆ ಲೋ ಫ್ಯಾಟ್ ಪನ್ನೀರನ್ನ ಮಾಡ್ಕೊಳ್ಬಹುದು. ಇದರಿಂದ ನಮ್ಮ ವೆಯ್ಟ್ ಲಾಸ್ ಜರ್ನಿಗೆ ತುಂಬಾ ಹೆಲ್ಪ್ ಆಗ್ತದೆ. ಆ ರೀತಿ ಕೂಡ ಪನ್ನೀರನ್ನ ಮಾಡ್ಕೊಳ್ಬಹುದು. ಪನ್ನೀರನ್ನ ಬೇರೆ ಬೇರೆ ರೀತಿ ಮಾಡ್ಕೊಳ್ಬಹುದು. ಅದನ್ನ ಇನ್ನು ಹುಡಿ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಆರ್ಗ್ಯಾನೋ, ಚಿಲ್ಲಿ ಫ್ಲೇಕ್ಸ್, ಸ್ವಲ್ಪ ಸಾಲ್ಟ್ ಎಲ್ಲ ಹಾಕೊಂಡು ಬ್ರೆಡ್ ಮಧ್ಯೆ ಇಟ್ಕೊಂಡು ಸ್ಯಾಂಡ್ವಿಚ್ ತರ ಕೂಡ ಮಾಡ್ಕೊಳ್ಬಹುದು. ತುಂಬಾ ರುಚಿಯಾಗಿರ್ತದೆ ಪನ್ನೀರ್. ಅದೇ ನಾವು ರುಚಿ ಅಂತ ಹೇಳಿ ಹೊರಗಡೆಯಿಂದ ತಂದು ತಿಂದ್ರೆ ಅದರಲ್ಲಿ ಹೈ ಫ್ಯಾಟ್ ಇದ್ರೆ ನಮ್ಮ ವೆಯ್ಟ್ ಲಾಸ್ ಜರ್ನಿಗೆ ಅದು ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ವೆಯ್ಟ್ ಲಾಸ್ ಜರ್ನಿಯಲ್ಲಿರುವವರು ಆಲ್ಮೋಸ್ಟ್ ಅದು ಹೊರಗಡೆಯಿಂದ ತರುವುದಕ್ಕಿಂತ ಮನೆಯಲ್ಲೇ ಮಾಡ್ಕೊಂಡು ತಿಂದ್ರೆ ತುಂಬಾ ಒಳ್ಳೇದು. ಬೇಕಾದ್ರೆ ಖರ್ಚು ಕಡಿಮೆ ಆಗ್ತದೆ ಮನೆಯಲ್ಲೇ ಮಾಡಿದ್ರೆ. ನೋಡಿ ಬೇಕಾದ್ರೆ ಹಾಲು ತಕೊಂಡು ಬಂದು ಮನೆಯಲ್ಲಿ ಮಾಡ್ಕೊಳ್ಬಹುದು. ಮತ್ತೆ ಎಲ್ಲಾ ಕಡೆ ಲೋ ಫ್ಯಾಟ್ ಪನ್ನೀರ್ ಅಂತ ಹೇಳಿ ಸಿಗಲ್ಲ. ಕೆಲವ್ರು ಹೇಳ್ತಾರೆ ಲೋ ಫ್ಯಾಟ್ ಪನ್ನೀರ್ ಅಂತ ಹೇಳಿ ಸಿಗ್ತದೆ ಹೊರಗಡೆ, ಅದನ್ನೇ ತನ್ನಿ ಅಂತ ಹೇಳಿ ಎಲ್ಲ ಹೇಳ್ತಾರೆ. ಆದ್ರೆ ಅದು ಎಲ್ಲಿ ಸಿಗುತ್ತೆ? ಕೆಲವು ಶಾಪ್ಗಳಲ್ಲೆಲ್ಲ ಇರೋದಿಲ್ಲ. ಹಾಗಾಗಿ ನಾವು ಒಳ್ಳೆ ಇದು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದು ತುಂಬಾ ಒಳ್ಳೆಯದು. ಹಾಗೆ ದೋಸೆ ಮಾಡ್ಕೊಳ್ತಾ ಇದ್ದೇನೆ. ತುಂಬಾ ಸಣ್ಣ ಉರಿಯಲ್ಲಿ ಬೇಯಿಸಿತು ಅಂದ್ರೆ ತುಂಬಾ ಕ್ರಿಸ್ಪಿಯಾಗಿ ಬರ್ತದೆ, ಚೆನ್ನಾಗಿ ಬರ್ತದೆ. ಇದಾಗಿತ್ತು ನನ್ನ ಡಿನ್ನರ್. ಫ್ರೆಂಡ್ಸ್, ಈ ವಿಡಿಯೋಸ್ ವೆಯ್ಟ್ ಲಾಸ್ ವಿಡಿಯೋಸ್ ಇಷ್ಟ ಆಗ್ತಿದೆ ಅಂತ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹೀಗೇನೆ ಬೇರೆ ಬೇರೆ ಡಯಟ್ ರೂಟೀನ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್.